ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ರಾಕೇಶ್ ಲಾಗ್ ಚಾನಲ್. ಯಾರೆಲ್ಲ ಹೊಸದಾಗಿ ವೀಡಿಯೋ ನೋಡ್ತಾ ಇದ್ದಾರೆ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಯಾರಿಗೆ ಯೂಸ್ಫುಲ್ ಆಗುತ್ತೆ ಅವ್ರಿಗೆ ಶೇರ್ ಮಾಡಿ. ಸೊ ಈ ವಿಡಿಯೋ ಬಂದುಬಿಟ್ಟು ಯಾರಿಗೆಲ್ಲ ವರ್ಕ್ ಫ್ರಮ್ ಹೋಮ್ ಬೇಕು ಅಥವಾ ಮನೇಲಿ ಕೂತ್ಕೊಂಡು ಆರಾಮ್ಸೆ 30,000 to 40,000 ಅರ್ನ್ ಮಾಡಬೇಕಂತ ಇರುತ್ತಲ್ಲ, ಸೊ ಅವರಿಗೆ ಈ ವಿಡಿಯೋ ಮಾಡಿದ್ದೀನಿ. ಸೊ ಅವರಿಗೆಲ್ಲ ಇದು ಯೂಸ್ಫುಲ್ ಆಗುತ್ತೆ, ಪ್ಲೀಸ್ ಅವರಿಗೆಲ್ಲ ಶೇರ್. ಸೊ ತಡ ಮಾಡ್ತೇವೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಇನ್. ಯಾಕಂದರೆ ಮಿಶೋ ಆ್ಯಪ್ದಿಂದ ನಾವು ಆರಾಮ್ಸೆ 30,000 to 40,000 ನಾವು ಮಂತ್ಲಿ ಅರ್ನ್ ಮಾಡ್ಬೋದು. ಬರೀ ಮಿಶೋ ಆ್ಯಪ್ ಅಂದರೆ ಜಸ್ಟ್ ನಾವು ಏನಾದರೂ ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕು ಅಷ್ಟೇ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಎಷ್ಟೋ ಜನ. ಸೊ ಅದು ಹಂಗಲ್ಲ. ಇ ಕಾಮರ್ಸ್ ಪ್ಲ್ಯಾಟ್ಫಾರ್ಮಿಂದ ನಾವು 30,000 to 40,000 ಆರಾಮ್ಸೆ ದುಡಿಬೋದು. ಇ ಕಾಮರ್ಸಲ್ಲಿ ನೀವು ಮಿಶೋ ಒಂದೇ ಅಲ್ಲ, ಫ್ಲಿಪ್ಕಾರ್ಟ್ ಇರ್ಬೋದು, ಅಮೆಝಾನ್ ಇರ್ಬೋದು, ಮಿಂತ್ರಾ ಇರ್ಬೋದು, ಹಾಗೆ ಮಿಶೋದಲ್ಲೂ ನಾವು ಅರ್ನ್ ಮಾಡ್ಬೋದು. ಸೊ ಇ ಕಾಮರ್ಸ್ ಅಂದರೆ ಏನು? ವಾಟ್ ಈಸ್ ಇ ಕಾಮರ್ಸ್? ಇ ಕಾಮರ್ಸ್ ಅಂದರೆ ಒಂದು ವಸ್ತುವನ್ನು ತೊಗೊಳ್ಳೋದಾಗಿರಲಿ ಅಥವಾ ಮಾರೋದಾಗಿರಲಿ, ಅದೊಂದು ಪ್ಲ್ಯಾಟ್ಫಾರ್ಮ್. ಸೊ ನಾವು ಅಲ್ಲಿ ಸೆಲ್ಲು ಮಾಡ್ಬೋದು ಪ್ಲಸ್ ಪರ್ಚೇಸ್ ಮಾಡ್ಬೋದು, ಅದಕ್ಕೆ ಇ ಕಾಮರ್ಸ್. ಸೊ ಇವಾಗಂದರೂ ಇ ಕಾಮರ್ಸ್ ಅನ್ನೋದು ಒಂದು ಬೂಮಿಂಗ್ ಪ್ಲ್ಯಾಟ್ಫಾರ್ಮ್. ಎಲ್ಲರೂ ಇ ಕಾಮರ್ಸ್ ಒಳಗೆ ಎಲ್ಲ ಪರ್ಚೇಸ್ ಮಾಡೋಕತ್ತಾರೆ. ನೀವೇನೋ ಕ್ಲೋತ್ಸ್ ಆಗಿರ್ಬೋದು ಅಥವಾ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಆಗಿರ್ಬೋದು, ಯಾವುದಾದ್ರೂ ಪ್ರಾಡಕ್ಟ್ ನೀವು ಬೈ ಮಾಡಬೇಕಂದ್ರೆ ಎಲ್ಲರೂ ಫ್ಲಿಪ್ಕಾರ್ಟ್ ಆಗಿರಲಿ ಅಥವಾ ಅಮೆಝಾನ್ ಆಗಿರಲಿ, ಮಿಶೋದಲ್ಲಿ ಆಗಿರಲಿ, ಎಲ್ಲರಲ್ಲೂ ಪರ್ಚೇಸ್ ಮಾಡೋಕತ್ತಾರೆ. ಸೊ ಯಾರು ಶಾಪಿಗೆ ಹೋಗೋಷ್ಟು ಟೈಮೂ ಇಲ್ಲ. ಸೊ ಟೈಮು ಸೇವ್ ಆಗುತ್ತೆ. ಅದರಿಂದ ಇ ಕಾಮರ್ಸ್ನ ಜಾಸ್ತಿ ಯೂಸ್ ಮಾಡೋಕತ್ತಾರೆ. ಎಷ್ಟೋ ಜನಕ್ಕೆ ಏನು ಅಂದ್ಕೊಂಡಿದ್ದಾರೆ, ಇ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ ಲೈಕ್ ಮಿಶೋ, ಫ್ಲಿಪ್ಕಾರ್ಟ್, ಅಮೆಝಾನಿಂದ ನಾವು ಬರೀ ಪರ್ಚೇಸ್ ಮಾಡ್ಕೋಬೋದು ಅಂತ. ಬಟ್ ಹಂಗಲ್ಲ, ನಾವು ಅದರಲ್ಲಿ ಸೇಲು ಮಾಡ್ಬೋದು. ಅದು ಹೆಂಗೆ ಅನ್ನೋದು ನಾನು ಇವಾಗ ಹೇಳ್ಕೊಡ್ತೀನಿ. ಈ ಬಿಸ್ನೆಸ್ ನೀವು ಒಂದು 3,000 to 5,000 ಸ್ಟಾರ್ಟ್ ಮಾಡ್ಬೋದು. ಈಗೇನು ಜಾಸ್ತಿ ಇನ್ವೆಸ್ಟ್ಮೆಂಟ್ ಅನ್ನೋದು ಬೇಕಾಗಿಲ್ಲ. ನೀವು ಮಾರ್ಕೆಟಿಂದ ಹೋಗಿ, ಲೈಕ್ ಫಾರ್ ಎಕ್ಸಾಂಪಲ್ ನೀವು ಮಿಶೋದಲ್ಲಿ ಸ್ಟಾರ್ಟ್ ಮಾಡಬೇಕಂತಂದ್ರೆ ಮಾರ್ಕೆಟಿಗೆ ಹೋಗಿ 3,000 to 5,000 ನೀವು ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಕೊಂಡ್ಬರ್ಬೇಕಾಗತ್ತೆ. ಮಾರ್ಕೆಟಲ್ಲೆಲ್ಲ ನಿಮಗೆ ಚೀಪ್ ರೇಟಲ್ಲಿ ಸಿಗುತ್ತೆ. ಸೊ ವೆರಿ ಡಿಸ್ಕೌಂಟಲ್ಲಿ ಸಿಗುತ್ತೆ. ಅದನ್ನೆಲ್ಲ ನೀವು ಪರ್ಚೇಸ್ ಮಾಡ್ಕೊಂಡು ಬಂದ ಮೇಲೆ ಮಿಶೋ ಅಕೌಂಟ್ ಇದ್ದರೆ ಮಿಶೋ ಅಕೌಂಟಲ್ಲಿ ನೀವು ಲಿಸ್ಟಿಂಗ್ ಮಾಡಬೇಕು. ಇಲ್ಲ ಅಂತಂದರೆ ಮಿಶೋ ಅಕೌಂಟ್ನ ನಾವು ಯಾವ ಥರ ಕ್ರಿಯೇಟ್ ಮಾಡಬೇಕು ಅನ್ನೋದು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸಪೋಸ್ ನಿಮಗೆ ಮಿಶೋ ಅಕೌಂಟ್ ಇತ್ತಂದರೆ ನೀವು ಅದರಲ್ಲಿ ಸೆಲ್ಲರ್ ಅಕೌಂಟ್ ಅಂತ ಇರುತ್ತೆ. ಸೆಲ್ಲರ್ ಅಕೌಂಟಲ್ಲಿ ಹೋಗಿ ನೀವು ನಿಮ್ಮ ಪ್ರಾಡಕ್ಟ್ನ ಲಿಸ್ಟಿಂಗ್ ಮಾಡಬೇಕು. ಅದು ಯಾವ ಥರ ಲಿಸ್ಟಿಂಗ್ ಮಾಡಬೇಕು ಅನ್ನೋದು ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಕಮೆಂಟಲ್ಲಿ ನನಗೆ ನೆಕ್ಸ್ಟ್ ವೀಡಿಯೋ ಬೇಕಂತ ಹೇಳಿ. ಸೊ ನಾನು ಡೆಫಿನೆಟಾಗಿ ಆ ವಿಡಿಯೋ ಮಾಡ್ತೀನಿ. ಲಿಸ್ಟಿಂಗ್ ಅಂದರೆ ಏನು? ಲಿಸ್ಟಿಂಗ್ ಅಂದರೆ ಇದೊಂದು ಕ್ಯಾಟಗರಿ ಒಳಗೆ ನೀವು ಯಾವ ಬೇಕಾದ ಪ್ರಾಡಕ್ಟ್ಸನ್ನು ನೀವು ಸೇಲ್ ಮಾಡ್ಬೋದು. ಲೈಕ್ ಕ್ಲೋತಿಂಗ್ ಆಗಿರಲಿ ಅಥವಾ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಆಗಿರಲಿ ಅಥವಾ ಶೂಸ್ ಆಗಿರಲಿ, ಯಾವ ಥರ ಬೇಕಾದ ಪ್ರಾಡಕ್ಟ್ಸನ್ನು ನೀವು ಸೇಲ್ ಮಾಡ್ಬೋದು. ಮಾರ್ಕೆಟ್ ಪ್ಲೇಸಿಂದ ನೀವು ಹೋಗಿ ಒಂದು ಚೀಪ್ ರೇಟಿಗೆ, ಫಾರ್ ಎಕ್ಸಾಂಪಲ್ ಒಂದು 100 rupees ಒಂದು ಯಾವ್ದಾದ್ರು ಪ್ರಾಡಕ್ಟ್ ನೀವು ತೊಗೊಂಡ್ಬರ್ತೀರ, ಅದು ಡಿಸ್ಕೌಂಟಲ್ಲಿ ಒಂದು 80 rupees ಸಿಕ್ಕಿರ್ಬೋದು. ಸೊ ಆ ಪ್ರಾಡಕ್ಟ್ ಒಂದು ತೊಗೊಂಡ್ಬಂದು ಮಿಶೋ ಸೆಲ್ಲರ್ ಅಕೌಂಟ್ ಕ್ರಿಯೇಟ್ ಆಗಿರಬೇಕು ಆಲ್ರೆಡಿ. ಸೆಲ್ಲರ್ ಅಕೌಂಟಲ್ಲಿ ನೀವು ಲಿಸ್ಟ್ ಮಾಡಿದರೆ ಲೈಕ್ ಅದು 100 rupees ಪ್ರಾಡಕ್ಟ್ ಇರುತ್ತೆ. ನೀವು 150 ಅಥವಾ 200 rupees ನೀವು ಮಿಶೋ ಪ್ರೈಸ್ ಅಂತ ಹಾಕಿ ನೀವು ಅದನ್ನು ಸೇಲ್ ಮಾಡಿದರೆ ಆರಾಮ್ಸೆ ನೀವು 50 to 100 rupees ನೀವು ಎಕ್ಸ್ಟ್ರಾ ಅರ್ನ್ ಮಾಡ್ಬೋದು. ಸೊ ಇದೇ ಥರ ನಿಮಗೆ ಡೈಲಿ ಒಂದು 10 to 20 ಆರ್ಡರ್ ಬರ್ತಾಯಿದ್ರೆ ನೀವು ಲೆಕ್ಕ ಹಾಕಿ ಎಷ್ಟು ನೀವು ಅರ್ನ್ ಮಾಡ್ಬೋದು ಅಂತ. ಸೊ ಹೀಗಾಗಿ ಮಂತ್ಲಿ ತುಂಬ ಜನ ಇದ್ದಾರೆ, ಮಂತ್ಲಿ 30,000 to 40,000 ಏನಕ್ಕೆ, ಇದಕ್ಕಿಂತ ಜಾಸ್ತಿನೂ ಅರ್ನ್ ಮಾಡಿ. 15 ಅಂತಲ್ಲ, ನಿಮ್ಮ ಪ್ರಾಡಕ್ಟ್ ಕ್ವಾಲಿಟಿ ಇದ್ದರೆ ಪ್ಲಸ್ ನಿಮ್ಮದು ಏನು ನೀವು ಸೇಲ್ ಮಾಡೋಕತ್ತೀರಲ್ಲ ಅದು ಜನರಿಗೆ ಅಟ್ರ್ಯಾಕ್ಟ್ ಆಯ್ತಂದ್ರೆ ನೀವು 5 to 6 ಪ್ರಾಡಕ್ಟ್ಸ್ನ ನೀವು ಎವ್ರಿ ಮಂತ್ ನೀವು ಸೇಲ್ ಮಾಡ್ಬೋದು. ಲೈಕ್ ಗುಡ್ ಮಾರ್ಜಿನ್ 50 to 70 ಮಾರ್ಜಿನ್ ಇಟ್ಕೊಂಡು ನೀವು ಸೇಲ್ ಮಾಡಿದರೆ ಅಟ್ಲೀಸ್ಟ್ ಒಂದು 500 ಆರ್ಡರ್ ರೀಚ್ ಆದರೆ ಮೋರ್ ದೆನ್ 30,000 ನೀವು ಅರ್ನ್ ಮಾಡ್ಬೋದು. ಯಾಕಂದರೆ ಇವಾಗೆಲ್ಲ ಇ ಕಾಮರ್ಸ್ ಅನ್ನೋದು ಒಂದು ಫುಲ್ ಬೂಮಿಂಗ್ ಪ್ಲ್ಯಾಟ್ಫಾರ್ಮ್. ಎಲ್ಲರೂ ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಸೊ ಯಾರಿಗೂ ಶಾಪಿಗೆ ಹೋಗಿ ಪರ್ಚೇಸ್ ಮಾಡೋಷ್ಟು ಟೈಮ್ನೂ ಇಲ್ಲ. ಸೊ ಯಾರು ಬೇಕಾದ್ರೆ ನೋಡಿ, ಯೂಸ್ ಅಂತೂ ಇವಾಗ ಮೊಬೈಲ್ ಇರ್ತೈತಿ. ಮೊಬೈಲ್ ಓಪನ್ ಮಾಡಿದ ಮೇಲೆ ಎಲ್ಲ ಥರನೂ ಆ್ಯಪ್ಸ್ ಇರುತ್ತೆ. ಆದರೆ ಎಸ್ಪೆಷಲಿ ಮಿಶೋ ಆಗಿರಲಿ ಅಥವಾ ಫ್ಲಿಪ್ಕಾರ್ಟು, ಅಮೆಝಾನು, ಈ 3 ಆ್ಯಪ್ ಅಂತೂ ಕಂಪಲ್ಸರಿ ಇದ್ದೇ ಇರ್ತಾವೆ. ಸೊ ಅವ್ರಿಗೇನಾದರೂ ಶಾಪಿಂಗ್ ಮಾಡಬೇಕಂದ್ರೆ ಅದೇ ಆ್ಯಪಿಗೆ ಹೋಗಿ ಅವ್ರು ಮಾಡ್ತಾರೆ. ಸೊ ಅದರಲ್ಲಿ ನಿಮ್ಮ ಲಿಸ್ಟಿಂಗ್ ಆಗಿರೋ ಪ್ರಾಡಕ್ಟ್ನವರು ಇಷ್ಟ ಆಗಿ ಅವ್ರು ಲೈಕ್ ಪರ್ಚೇಸ್ ಮಾಡೋಕೆ ಅವರು ಆರ್ಡ್ರ್ ಮಾಡಿದ್ರಂದರೆ ಆಟೋಮೆಟ್ಲಿ ಅದರಿಂದ ನಿಮಗೆ ಹಣ ಸಿಗುತ್ತೆ, ನೀವು ಅರ್ನ್ ಮಾಡ್ಬೋದು. ಇದೇ ಥರ ಪ್ರೊಸೀಜರ್ ಇರುತ್ತೆ. ಸೊ ಇದ್ರ ಹೇಗೆ ಮಾಡಬೇಕು, ಯಾವ ಥರ ಪ್ರೊಸೀಜರ್ ಇರುತ್ತೆ, ಯಾವ ಥರ ಅರ್ನ್ ಮಾಡಬೇಕು ಅನ್ನೋ ಫ್ಯೂಚರಲ್ಲಿ ಸಪೋಸ್ ಲಾಸ್ ಆಗಲ್ವ, ಅದನ್ನೆಲ್ಲ ನಿಮಗೆ ಹೇಳ್ಕೊಡ್ತೀನಿ. ನಿಮ್ಗೆ ಇಷ್ಟ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ನನಗೆ ಈ ಮುಂದಿನ ವೀಡಿಯೋ ಬೇಕಂತ ನಾನು ಕಮೆಂಟ್ ಮಾಡಿ. ಡೆಫಿನೆಟಾಗಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಯಾವ ಥರ ಲಾಗಿನ್ ಆಗಬೇಕು ಮತ್ತು ಯಾವ ಥರ ಲಿಸ್ಟಿಂಗ್ ಮಾಡಬೇಕು, ಯಾವ ಕ್ಯಾಟಗರಿಯಲ್ಲಿ ಲಿಸ್ಟಿಂಗ್ ಮಾಡಬೇಕು, ಎಷ್ಟು ಅರ್ನ್ ಆಗುತ್ತೆ ಮತ್ತು ಪ್ರಾಡಕ್ಟ್ಸ್ನ ಎಲ್ಲಿಂದ ನಾವು ಪರ್ಚೇಸ್ ಮಾಡಬೇಕು ಎಲ್ಲನೂ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಇಫ್ ಲೈಕ್ ನಿಮ್ಗೆ ಇಷ್ಟ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಸೊ ಯಾರಿಗೆಲ್ಲ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.